ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡನ್ನು ಕ್ಲಿಕ್ ಮಾಡಿ ಕೆಳಗೆ ಸ್ಕ್ರಾಲ್ ಮಾಡ್ಕೊಂಡು ಹೋಗಿ ಅಲ್ಲಿ ನಿಮಗೆ ಸೆಕೆಂಡ್ PUC ಎಂಬ ಆಪ್ಷನ್ ಸಿಗ್ತದೆ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಸ್ಕ್ಯಾನ್ಡ್ ಕಾಪಿ ಆ್ಯಂಡ್ ರಿವಲ್ಯೂಷನ್ ರೀಟೋಟಲಿಂಗ್ ಎಂಬ ಆಪ್ಷನ್ ಸಿಗ್ತದೆ. ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಕ್ರಾಲ್ ಮಾಡ್ಕೊಂಡು ಹೋದಾಗೆ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಎಂಬ ಆಪ್ಷನ್ ಸಿಗ್ತದೆ. ನೆಕ್ಸ್ಟ್ ಡೌನ್ಲೋಡ್ ಸ್ಕ್ಯಾನ್ಡ್ ಕಾಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಚಲಾನ್ ನಂಬರನ್ನು ಎಂಟರ್ ಮಾಡಿ. ರಿಜಿಸ್ಟರ್ ನಂಬರ್ ಆಟೋಮೆಟಿಕ್ ಆಗಿ ಅಪ್ಲೈ ಆಗ್ತದಲ್ಲಿ. ನೆಕ್ಸ್ಟ್ ಸಬ್ಜೆಕ್ಟ್ ಟಾಪಿಕನ್ನು ಓಪನ್ ಮಾಡಿದಾಗ ನೀವು ಸ್ಕ್ಯಾನ್ಡ್ ಕಾಪಿಗಾಗಿ ಅಪ್ಲೈ ಮಾಡಿದಂತಹ ಸಬ್ಜೆಕ್ಟ್ಸ್ಗಳದ್ದು ಆಪ್ಷನ್ ಸಿಗ್ತದೆ. ನಿಮಗೆ ಬೇಕಾದಂತಹ ಸಬ್ಜೆಕ್ಟನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ನ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪುನಃ ಸ್ಕ್ರಾಲ್ ಮಾಡಿ ಡೌನ್ಲೋಡ್ ಸ್ಕ್ಯಾನ್ಡ್ ಕಾಪಿಯ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಸ್ಕ್ಯಾನ್ಡ್ ಕಾಪಿ ರೆಡಿ ಆಗಿರದಿದ್ದರೆ ಡಾಕ್ಯುಮೆಂಟ್ ನಾಟ್ ಯೆಟ್ ರೆಡಿ ಅಂತ ಹೇಳಿ ಬರ್ತದೆ. ನೀವು ಸ್ವಲ್ಪ ಸಮಯದ ನಂತರ ಅದೇ ಇನ್ಫಾರ್ಮೇಷನ್ಸ್ಗಳನ್ನು ಎಂಟರ್ ಮಾಡಿ ಟ್ರೈ ಮಾಡಬಹುದು.